ತಲೆ ಕೂದಲು, ಗಡ್ಡ ಹಾಗೂ ಮೀಸೆ ಭಾಗಗಳಲ್ಲಿ ಹುಳು ತಿನ್ನಂತೆ ಕಾಣುವ ರೀತಿಯಲ್ಲಿ ಕೂದಲು ಉದುರುವುದು ಅನೇಕ ಮಂದಿಗೆ ಆತಂಕವನ್ನ ಉಂಟು ಮಾಡುವ ಸಮಸ್ಯೆಯಾಗಿರುತ್ತೆ. ಸಾಮಾನ್ಯವಾಗಿ ಇದು ವೃತ್ತಾಕಾರದ ಖಾಲಿ ಭಾಗಗಳಂತೆ ಕಾಣುತ್ತೆ. ಕೆಲವೊಮ್ಮೆ ಫಂಗಲ್ ಇನ್ಫೆಕ್ಷನ್, ರಿಂಗ್ ವಾರ್ಮ್, ಚರ್ಮದ ಸೋಂಕು, ಅಲರ್ಜಿ ಅಥವಾ ರೋಗ ನಿರೋಧಕ ಶಕ್ತಿಯ ವ್ಯತ್ಯಾಸದಿಂದ ಉಂಟಾಗುವ ಸಮಸ್ಯೆಯಾಗಿರಬಹುದು. ಆರಂಭದಲ್ಲೇ ಗಮನ ಕೊಡದಿದ್ರೆ ಕೂದಲು ಉದುರುವ ಪ್ರಮಾಣ ಹೆಚ್ಚಾಗಬಹುದು. ಈ ರೀತಿಯ ಸಮಸ್ಯೆಗೆ ಮನೆಯಲ್ಲೇ ವೈದ್ಯಕೀಯ ಪದ್ಧತಿಯನ್ನ ಬಳಸಲಾಗುವ ಒಂದು ಸರಳ ಮನೆಮದ್ದು ಅಂದ್ರೆ ಪಾರಿಜಾತ ಗಿಡದ ಎಲೆಯನ್ನ ಬಳಕೆ ಮಾಡಿಕೊಂಡು ಒಂದು ಔಷಧಿಯನ್ನ ಮಾಡಬಹುದು. ಇದರ ಎಲೆಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ವಿರುದ್ಧ ಹೋರಾಡುವ ಗುಣಗಳಿದ್ದು ಚರ್ಮದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯಕವೆಂದು ಪರಂಪರೆಯಿಂದ ನಂಬಲಾಗಿದೆ. ಮದ್ದು ತಯಾರಿಸುವ ವಿಧಾನವು ಅತ್ಯಂತ ಸರಳವಾಗಿದೆ. ತಾಜಾ ಪಾರಿಜಾತ ಎಲೆಯನ್ನ ಸ್ವಚ್ಛವಾಗಿ ತೊಳೆದು ಸ್ವಲ್ಪ ನೀರು ಸೇರಿಸಿ ಕಲ್ಲಿನಲ್ಲಿ ಅಥವಾ ಮಿಕ್ಸರ್ನಲ್ಲಿ ಚೆನ್ನಾಗಿ ರುಬ್ಬಿ ದಪ್ಪವಾದ ಪೇಸ್ಟ್ ಅನ್ನ ತಯಾರಿಸಬೇಕು. ನಂತರ ಈ ಪೇಸ್ಟ್ ಅನ್ನ ಕೂದಲು ಉದುರಿದ ಜಾಗಕ್ಕೆ ಅಥವಾ ಹುಳುತಿನಂತೆ ಕಾಣುವ ಭಾಗಗಳಿಗೆ ತೆಳುವಾಗಿ ಹಚ್ಚಬೇಕು. ದಿನಕ್ಕೆ 2 ಬಾರಿ ಬೆಳಗ್ಗೆ ಮತ್ತು ಸಂಜೆ ಹಚ್ಚಿದ್ರೆ ಉತ್ತಮ ಫಲಿತಾಂಶ ಸಿಗ್ತದೆ ಎಂದು ನಂಬಲಾಗ್ತದೆ. ಈ ಪೇಸ್ಟ್ ಹಚ್ಚುವುದರಿಂದ ಚರ್ಮದಲ್ಲಿರುವ ಸೋಂಕು ಕಡಿಮೆಯಾಗಲು ಸಹಾಯಕವಾಗುತ್ತೆ. ಜೊತೆಗೆ ಕೂದಲಿನ ಬುಡಗಳು ಬಲವಾಗಲು ಸಹಕಾರಿಯಾಗಿದೆ. ಕೆಲವು ಸಂದರ್ಭಗಳಲ್ಲಿ ಚರ್ಮದ ಉರಿಯೂತ, ಕುರಿ ಅಥವಾ ಕೆಂಪುತನ ಕೂಡ ಕಡಿಮೆ ಆಗಬಹುದು. ನಿಯಮಿತವಾಗಿ ಬಳಸಿದ್ರೆ ಹೊಸ ಕೂದಲು ಬೆಳೆಯುವ ಸಾಧ್ಯತೆಯೂ ಇದೆ ಎಂದು ಹೇಳಲಾಗುತ್ತೆ. ಆದ್ರೆ ಇದು ತಕ್ಷಣ ಫಲಿತಾಂಶ ನೀಡುತ್ತಾ ಅಂತ ಹೇಳಿದ್ರೆ ಖಂಡಿತವಾಗಲೂ ಇಲ್ಲ. ಕನಿಷ್ಠ ಕೆಲವು ವಾರಗಳ ಕಾಲ ನಿರಂತರವಾಗಿ ಬಳಸುವುದು ಅಗತ್ಯವಾಗಿರುತ್ತೆ. ಇದನ್ನ ಬಳಸುವಾಗ ಕೆಲವು ಮುನ್ನೆಚ್ಚರಿಕಾ ಕ್ರಮವನ್ನ ಪಾಲಿಸಬೇಕು. ಗಾಯಗಳಿರುವ ಚರ್ಮದ ಮೇಲೆ ತುಂಬಾ ಬಲವಾಗಿ ಒರೆಸಬಾರದು. ಅಲರ್ಜಿ ಇದ್ರೆ ಬಳಕೆಯನ್ನ ನಿಲ್ಲಿಸಬೇಕು. ಸಮಸ್ಯೆ ಹೆಚ್ಚಾಗ್ತಿದ್ರೆ ಅಥವಾ ಇತರ ಲಕ್ಷಣಗಳು ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕಿಸುವುದು ಅತ್ಯಂತ ಮುಖ್ಯ. ಒಟ್ನಲ್ಲಿ ಪಾರಿಜಾತ ಎಲೆಯ ಪೇಸ್ಟ್ ಒಂದು ಸರಳ ಮನೆಮದ್ದಾಗಿದೆ. ಅಗ್ಗದ ಮತ್ತು ಮನೆಯಲ್ಲೇ ತಯಾರಿಸಬಹುದಾದ ಮನೆಮದ್ದಾಗಿದೆ. ಆರಂಭಿಕ ಹಂತದ ಚರ್ಮದ ಸೋಂಕು ಅಥವಾ ಸಣ್ಣ ಮಟ್ಟದ ಕೂದಲು ಉದುರುವ ಸಮಸ್ಯೆಗೆ ಇದು ಸಹಾಯಕವಾಗಬಹುದು. ಆದಾಗ್ಯೂ ಗಂಭೀರ ಸಮಸ್ಯೆಗಳಿದ್ರೆ ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ಬಳಸಿದ್ರೆ ಇದು ಉತ್ತಮ ಫಲಿತಾಂಶವನ್ನು ನೀಡುತ್ತೆ. ಬಳಕೆ ಮಾಡೋ ಮೊದಲು ವೈದ್ಯರನ್ನ ಕೇಳ್ಕೊಂಡು ಮಾಡೋದು ತುಂಬಾ ಉಪಯುಕ್ತ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.